ಹಲೋ ನಮಸ್ತೆ ಸ್ನೇಹಿತರೆ, ಲರ್ನಿಂಗ್ ಗಾರ್ಡ್ ಅಫಿಷಿಯಲ್ ಚಾನಲ್ಗೆ ನಿಮಗೆ ಸ್ವಾಗತ. ಸೊ ನಿಮಗೂ ಕೂಡ ಈ ರೀತಿಯಾದಂಥ ಮೆಸೇಜ್ ಬಂದಿದೆಯಾ? ಸೊ ಈ ಮೆಸೇಜಲ್ಲಿ ಏನಿದೆ ಅಂತ ಹೇಳಿದ್ರೆ, ನಿಮ್ಮ ಹೆಸರು ವೋಟರ್ ಲಿಸ್ಟ್ನಲ್ಲಿ ಇದೆಯಾ ನೋಡಬೇಕಾದ್ರೆ ECINET ಎನ್ನುವಂಥ ಆ್ಯಪ್ ಮೂಲಕ ನೀವು ವೋಟರ್ ಲಿಸ್ಟ್ನಲ್ಲಿ ನಿಮ್ಮ ಹೆಸರು ಇದೆಯಾ ಅಂತ ನೀವು ಚೆಕ್ ಮಾಡ್ಬೋದು. ಸೊ ಆದ್ದರಿಂದ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಈ ECINET ಎನ್ನುವಂಥ ಆ್ಯಪನ್ನು ಪ್ಲೇಸ್ಟೋರ್ನಲ್ಲಿ ಡೌನ್ಲೋಡ್ ಮಾಡೋದು ಹೇಗೆ, ಮಾಡಿಕೊಂಡು ವೋಟರ್ ಲಿಸ್ಟ್ನಲ್ಲಿ ನಿಮ್ಮ ಹೆಸರು ಇದೆಯಾ ಎಂಬುದನ್ನು ಚೆಕ್ ಮಾಡೋದು ಹೇಗೆ ಅಂತ ಒಂದು ಕಂಪ್ಲೀಟ್ ಆದಂಥ ಡೀಟೇಲ್ಸ್ ನಿಮಗೆ ನಾನು ಕೊಡ್ತಿದ್ದೇನೆ. ಆದ್ದರಿಂದ ಸ್ನೇಹಿತರೆ, ಈ ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯೊಂದಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಸೊ ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋವನ್ನು ಶುರು ಮಾಡುವ. ಸ್ನೇಹಿತರೆ, ವಿಡಿಯೋವನ್ನು ಕಂಟಿನ್ಯೂ ಮಾಡುವ ಮುಂಚೆ ನನ್ನದೊಂದು ಸಣ್ಣ ರಿಕ್ವೆಸ್ಟ್ ಏನಂತ ಹೇಳಿದರೆ, ನೀವು ನಮ್ಮ ಚಾನಲಿಗೆ ಹೊಸಬರಾಗಿದ್ದರೆ ನಮ್ಮ ಲರ್ನಿಂಗ್ ಗಾರ್ಡ್ ಅಫಿಷಿಯಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಯಾಕಂತ ಹೇಳಿದರೆ ನಮ್ಮ ಚಾನಲ್ನಲ್ಲಿ ಗೌರ್ಮೆಂಟ್ ಜಾಬ್, ಪ್ರೈವೇಟ್ ಜಾಬ್, ಸ್ಕಾಲರ್ಶಿಪ್, ಇಂಟರ್ನ್ಶಿಪ್, ಅಪ್ರೆಂಟಿಸ್ಶಿಪ್ ಈ ರೀತಿಯಾದಂತಹ ಎಲ್ಲ ರೀತಿಯಾದಂಥ ಇನ್ಫಾರ್ಮೇಟಿವ್ ವೀಡಿಯೋಸ್ಗಳನ್ನು ಹಾಕ್ತಾ ಇರ್ತೇವೆ. ಸೊ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಯಾವುದೇ ಒಂದು ವಿಡಿಯೋವನ್ನು ಮಿಸ್ ಮಾಡುವ ಚಾನ್ಸಸ್ ಇರೋದಿಲ್ಲ. ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಇದನ್ನು ಕೂಡ ನೀವು ಫಾಲೋ ಮಾಡ್ಬೋದು. ಹಾಗೆ ನಮ್ಮ ಫೇಸ್ಬುಕ್ ಪೇಜ್ ಕೂಡ ಇದೆ, ಇದನ್ನು ಕೂಡ ನೀವು ಫಾಲೋ ಮಾಡ್ಬೋದು. ಸೊ ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋವನ್ನು ಕಂಟಿನ್ಯೂ ಮಾಡೋಣ. ಸ್ನೇಹಿತರೆ, ನೀವು ನೋಡ್ಬೋದು, ನಾನಿದ್ದೇನೆ ನಮ್ಮ ಮೊಬೈಲ್ ಆ್ಯಪ್ನಲ್ಲಿ. ಮೊದಲನೇದಾಗಿ ನೀವೇನು ಮಾಡಬೇಕಂತ ಹೇಳಿದರೆ, ನಿಮ್ಮ ಗೂಗಲ್ ಪ್ಲೇ ಸ್ಟೋರನ್ನು ಓಪನ್ ಮಾಡಿಕೊಂಡು ಅಲ್ಲಿ ಸರ್ಚಲ್ಲಿ ECINET ಎನ್ನುವಂತಹ ವರ್ಡನ್ನು ನೀವು ಟೈಪ್ ಮಾಡಬೇಕು. ಓಕೆ, ಸೊ ನೀವಿಲ್ಲಿ ಸರ್ಚ್ ಅಂತ ಏನಿದೆ ಅಲ್ಲಿ ಹೋಗಿ, ಅನಂತರ ಇಲ್ಲಿ ECINET ಅಂತ ಸರ್ಚ್ ಮಾಡಿಕೊಂಡು ECINET ಅಂತ ಈ ಆ್ಯಪ್ ಏನು ಬರುತ್ತೆ ಅದ ನಂತರ ಅದಕ್ಕೆ ಇನ್ಸ್ಟಾಲ್ ಅಂತ ಕೊಡಿ. ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದೇನೆ, ಆದ್ದರಿಂದ ಇದು ನನಗೆ ಓಪನ್ ಅಂತ ಕೇಳ್ತಿದೆ. ಸೊ ನಾನು ಇನ್ಸ್ಟಾಲ್ ಮಾಡಿದ ನಂತರ, ಸೊ ಇನ್ಸ್ಟಾಲ್ ಆದ ನಂತರ ನೀವು ಇಲ್ಲಿ ಓಪನ್ ಅಂತ ಕೊಡಿ. ಸೊ ಓಪನ್ ಕೊಟ್ಟ ತಕ್ಷಣ ಆ್ಯಪ್ ಓಪನ್ ಆಗುತ್ತೆ. ಆ್ಯಪ್ ಓಪನ್ ಆಗಿದೆ. ಇಲ್ಲಿ ಬೇರೆ ಬೇರೆ ರೀತಿಯಾದಂತಹ ಆಪ್ಷನ್ಗಳಿವೆ. ಇಲ್ಲಿ ನೋಡ್ಬೋದು, ನೀವು ವೋಟರ್ ರಿಜಿಸ್ಟ್ರೇಷನ್ ಮಾಡಬೇಕಾದ್ರೆ ಇಲ್ಲಿ ವೋಟರ್ ರಿಜಿಸ್ಟ್ರೇಷನ್ ಫಾರ್ಮ್ ಅಂತಿದೆ. ಸೊ ಇದನ್ನು ಫಿಲ್ ಮಾಡ್ಬೋದು. ಹಾಗೆ ಸರ್ಚ್ ಯುವರ್ ನೇಮ್ ಇನ್ ಲಾಸ್ಟ್ SIR, ಹಾಗೆ ಸಬ್ಮಿಟ್ ಅ ಕಂಪ್ಲೇಂಟ್ ಏನಿದ್ರೆ ಅದನ್ನು ಸಬ್ಮಿಟ್ ಮಾಡ್ಬೋದು. ಹಾಗೆ ನೀವು ಈ ವೋಟರ್ ಕಾರ್ಡನ್ನು ಡೌನ್ಲೋಡ್ ಮಾಡಬೇಕಂತ ಹೇಳಿದ್ರೆ ನೀವು ಡೌನ್ಲೋಡ್ ಈ ವೋಟರ್ ID ಅಂತ ಕೊಟ್ಟು, ಸೊ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಹಾಕಿ, ಆನಂತರ ನಿಮಗೆ OTP ಕಳಿಸ್ತಾರೆ. ಆ OTPಯನ್ನು ಎಂಟ್ರ್ ಮಾಡಿಕೊಂಡು ನೀವು ನಿಮ್ಮ ವೋಟರ್ IDಯನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು. ಸೊ ಹಾಗೆ ಇಲ್ಲಿದೆ ನೋಡಿ, ಸರ್ಚ್ ಯುವರ್ ನೇಮ್ ಇನ್ ವೋಟರ್ ಲಿಸ್ಟ್. ಸೊ ನಿಮ್ಮ ಹೆಸರು ವೋಟರ್ ಲಿಸ್ಟಲ್ಲಿ ಇದೆಯಾ ಇಲ್ವಾ ಅಂತ ನೋಡಲಿಕ್ಕೋಸ್ಕರ ಇದನ್ನು ಕ್ಲಿಕ್ ಮಾಡಿ. ಸೊ ಇಲ್ಲಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಬೇರೆ ಬೇರೆ ಆಪ್ಷನ್ಗಳಿವೆ. ಸರ್ಚ್ ಬೈ ವೋಟರ್ ID, ನಿಮ್ಮ ವೋಟರ್ ID ಏನು ನಂಬರ್ ಇದೆ, ಸೊ ಆ ನಂಬರನ್ನು ಇಲ್ಲಿ ಎಂಟ್ರಿ ಮಾಡಿ ಇಲ್ಲಿ ಸರ್ಚ್ ಕೊಟ್ಟರೆ ನಿಮ್ಮ ಹೆಸರು, ನಿಮ್ಮ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಹಾಗೆ ಸರ್ಚ್ ಬೈ ಡೀಟೇಲ್ಸ್, ನಿಮ್ಮ ವೋಟರ್ ID ಹೆಸರು ಅಥವಾ ವೋಟರ್ ID ನಂಬರ್ ಗೊತ್ತಿಲ್ಲ ಅಂತ ಹೇಳಿದರೆ ನಿಮ್ಮ ಹೆಸರು ಹಾಕಿ ಇಲ್ಲಿ ಸರ್ಚ್ ಕೊಡಿ. ಹಾಗೆ ಸರ್ಚ್ ಬೈ ಮೊಬೈಲ್ ನಂಬರ್ ಅಂತಿದೆ. ನಿಮ್ಮ ಸ್ಟೇಟ್ ಕೊಟ್ಟು ನಿಮ್ಮ ಮೊಬೈಲ್ ನಂಬರ್ ಹಾಕಿ, ಆ ಮೊಬೈಲ್ ನಂಬರ್ ರಿಜಿಸ್ಟರ್ ಆಗಿದ್ದರೆ ನಿಮಗೆ OTP ಬರುತ್ತೆ. ಅದರ ಮೂಲಕನೂ ಕೂಡ ನೀವು ನಿಮ್ಮ ಹೆಸರು ವೋಟರ್ IDಯಲ್ಲಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಬೋದು. ಹಾಗೆ ನಿಮಗೆ ಇನ್ನೊಂದು ಆಪ್ಷನ್ ಇದೆ, ಸರ್ಚ್ ಬೈ QR ಕೋಡ್ ಅಂತ. ಸೊ ನಿಮ್ಮ ವೋಟರ್ IDಯಲ್ಲಿ ಏನೋ QR ಕೋಡ್ ಇರುತ್ತೆ, ಅದನ್ನು ಸ್ಕ್ಯಾನ್ ಮಾಡುವ ಮೂಲಕ ಕೂಡ ನೀವು ನಿಮ್ಮ ವೋಟರ್ IDಯಲ್ಲಿ ನಿಮ್ಮ ಹೆಸರು ಇದೆಯಾ ಇಲ್ವಾ ಅಂತ ನೀವು ಸರ್ಚ್ ಮಾಡ್ಬೋದು. ಸೊ ಸ್ನೇಹಿತರೆ, ಈ ರೀತಿಯಾಗಿ ನಿಮ್ಮ ಹೆಸರು ವೋಟರ್ IDಯಲ್ಲಿ ವೋಟರ್ ಲಿಸ್ಟಲ್ಲಿ ಇದೆಯಾ ಇಲ್ವಾ ಅಂತೇಳಿ ತುಂಬ ಈಸಿಯಾಗಿ ಈ ಒಂದು ಏನು ಮೊಬೈಲ್ ಆ್ಯಪ್ ಇದೆ ಅದರ ಮೂಲಕ ನೀವು ಹುಡುಕಬಹುದು. ಸೊ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಇದರ ಬಗ್ಗೆ ಒಂದು ಕಂಪ್ಲೀಟ್ ಆದಂತಹ ಡೀಟೇಲ್ ಕೊಟ್ಟೆ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆ ಧನ್ಯವಾದಗಳು.